बेळगावमध्ये सुरू असलेल्या फुटबॉल स्पर्धेमध्ये बेळगावच्या खेळाडूंवर अन्याय होत असल्याचा आरोप समाजसेवक प्रणय शेट्टी यांनी केलाय। बेळगावमध्ये पत्रकारांशी बोलताना त्यांनी सांगितले की स्पर्धेचे आयोजक बेळगावच्या खेळाडूंना प्राधान्य द्यायला हवे होते, पण त्यांनी पूर्णपणे दुर्लक्ष केले आहे। प्रणय शेट्टी ಅಂತ ನಮಸ್ಕಾರ। ಪ್ರಣಯ್ ಶೆಟ್ಟಿ ಅಂತ ಬೆಳಗಾಂ ಚೋಗ್ಲೆ ಬ್ರದರ್ಸ್ ಫುಟ್ಬಾಲ್ ಕ್ಲಬ್ ಸೆಕ್ರೆಟರಿ। ಇವತ್ತಿನ ವಿಷಯ ಅಂದರೆ ಇವತ್ತು ನಮ್ಮ BDFA ಬೆಳಗಾಂ ಫುಟ್ಬಾಲ್ ಅಸೋಸಿಯೇಷನ್ ಅವರು AGM ಕರೆದಿದ್ರು। ಆದರೆ ಆ್ಯಸ್ ಪರ್ ಬೈಲಾಸ್ ಮತ್ತು ಆ್ಯಸ್ ಪರ್ ರೂಲ್ಸ್ ಅವ್ರು 21 ದಿವಸ ನೋಟಿಸ್ ಕೊಡಬೇಕಿತ್ತು, ಆದರೆ ಆ ನೋಟಿಸ್ನೂ ಕೊಡಲಿಲ್ಲ ಮತ್ತು ಲೆಕ್ಕ ಪತ್ರನೂ ಕೊಡಲಿಲ್ಲ। ಮತ್ತು ಬ್ಯಾಂಗ್ಳೂರಿಂದ ಅವರಿಗೆ ಮತ್ಲಬ್ ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಯಾವಾಗ ಮೀಟಿಂಗ್ ಆಗಿತ್ತು ಆವಾಗ ಅವರಿಗೆ ಬ್ಯಾಂಗ್ಳೂರು ಅವ್ರು ಸ್ವತಃ ಮತ್ಲಬ್ ಅವರೇ ಹೇಳಿದರು ಕಿ ನೀವು ಬ್ಯಾಂಗ್ಳೂರಿಗೆ ಬೆಳಗಾಮಿಗೆ ಹೋಗಿ 23, 24 ಆ್ಯಂಡ್ 24, 25 ಎರಡೂ AGM ತೊಗೋಬೇಕಂತ, ಮತ್ತು ಲೆಕ್ಕ ಪತ್ರ ಎಲ್ಲರೂ ಕೊಡಬೇಕಂತ। ಯಾಕಂದರೆ ಇದು 23 ಯಾಕಂದರೆ ಸ್ವಲ್ಪ ರೊಕ್ಕದ ಏನು ದಾಂಧಲೆ ಆಗಿತ್ತು, ಅಂದರೆ 9 ಲ್ಯಾಕ್ ಇಲ್ಲಿ ಅವರು ಅದನ್ನೂ ಮೆನ್ಷನ್ ಮಾಡಿದ್ದಾರೆ ಏನಂತ ಕಿ BDFA 9,25,000 ವಿಡ್ರಾ ಮಾಡಿದಾರಂತ ಇಲ್ಲಿ ಕ್ಲಿಯರ್ ಕಟ್ ಮೆನ್ಷನ್ ಇದೆ। ಅದರಲ್ಲಿ ಅವ್ರು 5,82,000 ಬೆಂಗಳೂರು ಅವರಿಗೆ ರಿಟರ್ನ್ ಮಾಡಿದ್ದಾರೆ। ಆ ರಿಟರ್ನ್ ಮಾಡಿದಾರಂತ ಅವ್ರಿಗೆ ಸಸ್ಪೆಂಡ್ ಏನು ಮಾಡಿದಾರೆ ಅದನ್ನ ಮತ್ತೆ ರಿವೋಕ್ ಮಾಡಿ ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ। ಆದರೆ ಇವತ್ತು AGM ಆಗ್ತೈತಿ, ಎಲ್ಲರಿಗೂ ಒಂದು ಅಂದ್ರೆ ಅವರು ಎಲ್ಲರಿಗೂ ಒಳಗೆ ತೊಗೊಂಡು ಎಲ್ಲರಿಗೂ ಒಂದು ಮಾಡಿ ಒಂದು ಏನಾರು ಮಾಡ್ತಾರಂತ ನಮ್ಗೆ ಆಸೆ ಇತ್ತು, ಆದರೆ ಅವರು ಮತ್ತೆ ವಾಪಸ್ ಅದನ್ನೇ ಮಾಡ್ತಾ ಇದ್ದಾರೆ, ಅವ್ರ ಮನ್ಸಿಗೆ ಬಂದಿದ್ದೇ ಮಾಡ್ತಾ ಇದ್ದಾರೆ। ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ನಮಗೆ ನಮ್ಮ ಎಲ್ಲ ಕ್ಲಬ್ಸಿಗೆ ಒಳಗೆ ಬಿಡ್ತಾ ಇಲ್ಲ, ಬರೀ ಅವ್ರಿಗೆ ಯಾರು ಬೇಕು ಅವ್ರಿಗೆ ಯಾರು ಅಂದರೆ ಅವ್ರ ತರಫೆ ಯಾರಿದ್ದಾರೆ ಅವ್ರಿಗೆ ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ। ಮತ್ತು ಯಾಕಂದರೆ ಅವ್ರು ಏನು ಪವರ್ಲಿ ಇದ್ದಾರೆ ಪಂಡರಿ ಸರ್, he is already completed according to bylaws ಅವ್ರದ್ದು 12 years ಟರ್ಮ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ದಿಸ್ ಇಸ್ ದ 15th year ರನ್ನಿಂಗ್ ಹಿ ಇಸ್ ದ ಪ್ರೆಸಿಡೆಂಟ್, ಆದರೂ ಪ್ರೆಸಿಡೆಂಟ್ ಇದ್ದಾರೆ। ಮತ್ತು ರೊಕ್ಕದ್ದೆಲ್ಲ ಇಷ್ಟೆಲ್ಲ ದಾಂಧಲೆ ಆದ್ರೂ ನಮ್ಗೆ ಇನ್ನೂ ಅವರು ಇದು ಲೆಕ್ಕ ಪತ್ರ ಕೊಡಲಿಲ್ಲ ಮತ್ತು ಅದ್ರ ಬಗ್ಗೆ AGM ತೊಗೊಂತಿಲ್ಲ। ಅದಕ್ಕೆ ನಾವು ಎಲ್ಲರೂ ಇವತ್ತು ಎಲ್ಲ ಕ್ಲಬ್ಸ್ ಕೂಡಿ ನಾವು ಅದನ್ನ ಇವತ್ತು ವಾಕೌಟ್ ಮಾಡಿದ್ದೀವಿ। ಅಲ್ಲಿ ಏನು ನಮ್ಗೆ ಹೇಳ್ಬೇಕಂತ ನಮ್ಮ ಏನು ಇಚ್ಛೆ ಇತ್ತು ಅದ್ರ ಬಗ್ಗೆನೂ ಮಾತಾಡಿದ್ದೀವಿ। ಮತ್ತು ನಮ್ದು ಆಹ್ವಾನ ಇಷ್ಟ ಅಂದರೆ ಇದೆಲ್ಲ ಕ್ಲಿಯರ್ ಆಗಬೇಕು, ನಾವೆಲ್ಲರೂ ವಾಕೌಟ್ ಮಾಡಿದ್ವಿ ಇಷ್ಟ। ಯಾಕಂದರೆ ಅಕಾರ್ಡಿಂಗ್ ಟು 21 ಇದು ಆ್ಯನ್ಯುವಲ್ ರಿಪೋರ್ಟ್ ಬ್ಯಾಂಗ್ಳೂರು, ಅದರ ಪ್ರಕಾರ ನಮ್ಮ ಬೆಳಗಾಮಲ್ಲಿ 23 ಕ್ಲಬ್ಸ್ ಇದೆ ಅಕಾರ್ಡಿಂಗ್ ಟು ಬ್ಯಾಂಗ್ಳೂರು ಅಷ್ಟು ಕ್ಲಬ್ಸ್ ಇದ್ದರೆ ದೇ ಹ್ಯಾವ್ ಟು ಇದು ಆ್ಯನ್ಯುವಲ್ ರಿಪೋರ್ಟ್ ಆಫ್ ಬ್ಯಾಂಗ್ಳೂರು ಆ್ಯನ್ಯುವಲ್ ರಿಪೋರ್ಟ್, ಅದರಲ್ಲಿ 21 ಕ್ಲಬ್ಸ್ ಇದೆ, 23 ಕ್ಲಬ್ಸ್, ಅದರಲ್ಲಿ 20 ಕ್ಲಬ್ಸ್ ರೆಗ್ಯುಲರ್ ಇದೆ। ದಿಸ್ ಮೀಟಿಂಗ್ ಈಸ್ ಕಾಲ್ಡ್ ಓನ್ಲಿ ಫಾರ್ ರೆಗ್ಯುಲರ್ ಅಂತ ಅವ್ರು ಹೇಳ್ತಾರೆ। ಹಾಗಾದರೆ ಬೆಂಗಳೂರಲ್ಲಿ ಇದೆ ನಮ್ಮದು ಎಲ್ಲರೂ ಎಂಟ್ರಿ, ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ಇವರು? ಯಾಕಂದರೆ ಇವ್ರ ಮನ್ಸಿಗೆ ಏನು ಬರ್ತದೆ ಅವರು ಅದೇ ಮಾಡ್ತಿದ್ದಾರೆ ಮತ್ತು ಮುಂದೆ ಅದೇ ಮಾಡೋರು। ಅದಕ್ಕೆ ನಮ್ದು ಏನು ರಿಕ್ವೆಸ್ಟ್ ಅಂತಂದರೆ ಪ್ಲೀಸ್ ಏನಾರು ಮಾಡಿ ನಮ್ಗೆ ಬೆಂಗಳೂರಿಗೆ ನಿಮ್ಮ ಮುಖಾಂತರ ಆಗಲಿ ನಮ್ಮ ಮುಖಾಂತರ ನಾವು ರೈಟಿಂಗಲ್ಲೂ ಕೊಡ್ತೀವಿ, ನಾವೀಗ ಈ ಅಸೋಸಿಯೇಷನ್ನ ನಾವು ಈ ಅಸೋಸಿಯೇಷನ್ನ ಬಾಯ್ಕಾಟ್ ಮಾಡ್ತಾ ಇದ್ದೀವಿ ಮತ್ತು ನಮ್ಗೆ ರೀಇಲೆಕ್ಷನ್ ಆಗಬೇಕಂತ ನಿಮ್ಮ ಮುಖಾಂತರ ನಾವು ಬ್ಯಾಂಗ್ಳೂರು KSFAಗೆ ಹ್ಯಾರಿಸ್ ಸರ್ ನಮ್ಮ KSFA ಪ್ರೆಸಿಡೆಂಟ್, ಕರ್ನಾಟಕ ಪ್ರೆಸಿಡೆಂಟ್, ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮಗೆ ಬೇಗಿಂದ ಬೇಗ ಅವರು ಇಲ್ಲಿ ಅಬ್ಸರ್ವ್ರನ್ನ ಕಳಿಸಿ ಮತ್ತು ನಮಗೆ ನ್ಯಾಯ ಕೊಡಲಿ ಅಂತ। ಥ್ಯಾಂಕ್ ಯು। ನಮ್ದು ಇದೆಲ್ಲ ಇದ್ರೂ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಮ ಮಾತನ್ನ ಕೇಳ್ತಾ ಇಲ್ಲ। ನಾವು ವಾಕೌಟ್ ಮಾಡಿದ್ರು ಅವ್ರು ನಮ್ಗೇನು ಕೇಳಲಿಲ್ಲ, ಏನಿಲ್ಲ। ಆಲ್ರೆಡಿ ಮಿನಿಟ್ಸ್ ಬುಕ್ಕಲ್ಲಿ ಎಂಟ್ರಿ ಮಾಡಿದ್ದಾರೆ, ನಾವೀಗ ಸೈನ್ ಮಾಡಿ ಬಂದಿದ್ದೀವಿ, ಒಂದು 2-3 ಕ್ಲಬ್ ಸೈನ್ ಮಾಡಿ ಬಂದಿವಿ, ಬಾಕಿ ಎಲ್ಲರೂ ಒಳಗೆ ಬಿಟ್ಟಿಲ್ಲ। ನಮ್ದು ಇಷ್ಟೇ, ಅವ್ರಿಗೆ ಇಷ್ಟ ಎಲ್ಲರೂ ಅಂದರೆ ಅವ್ರು ಕಾನ್ಫಿಡೆಂಟ್ ಇದ್ದರೆ ನಮ್ದು ಒಂದೇ ಚಾಲೆಂಜ್ ಏನಂದರೆ ವಿ ಆರ್ ರೆಡಿ ಟು ಡಿಬೇಟ್, 1-to-1 ಬರಲಿ, ನಮ್ಮ ಜೋಡಿ ಅವ್ರು ಕುಂಡ್ರಲಿ, ಅವ್ರ ಕ್ವಶನ್ಸ್ ಏನಿದೆ ಅವ್ರು ಕೇಳಲಿ, ಮೀಡಿಯಾ ಮುಂದೆ ಆಗಲಿ, ಲೆಟ್ ದೆಮ್ ಕಮ್, ಬೆಂಗಳೂರಿಂದ ಅಬ್ಸರ್ವ್ ಬರಲಿ ಅಕಾರ್ಡಿಂಗ್ ಟು ರೂಲ್ಸ್ ಆ್ಯಂಡ್ ಬೈಲಾಸ್। ಅವ್ರು ವಿ ಆರ್ ರೆಡಿ ಟು ಫೈಟ್। ನಮ್ಮ ಕಡೆ ಏನು ದಾಖಲಾತಿ ಇದೆ, ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಅದೆಲ್ಲ ತೊಗೊಂಡು ನಾವು ಕುಂಡಿರ್ತೀವಿ, ವಿ ಆರ್ ರೆಡಿ ಟು ಆನ್ಸರ್ ವಾಟ್ ಎವರ್ ದೇ ಆಸ್ಕ್। ಆದರೆ ನಾವೇನು ಕೇಳ್ತೀವಿ ಅದನ್ನ ಅವ್ರು ಆನ್ಸರ್ ಮಾಡಲೇಬೇಕು, ಯಾಕಂದರೆ ಈಗ ಒಳಗೆ ನನಗೆ ಅವ್ರು ಕ್ವಶನ್ ಕೇಳಕ್ಕೆ ಬಿಡಲಿಲ್ಲ, ದೇ ಡಿಂಟ್ ಅಲೌ ಮೀ ಅಕಾರ್ಡಿಂಗ್ ಟು ಬೈಲಾಸ್ ಆಗಲಿ ಏನೂ ಇರಲಿ ನಮ್ಗೆ, ಆ್ಯಂಡ್ ವಿ ಹ್ಯಾವ್ ರೈಟ್ಸ್ ಟು ಸ್ಪೀಕ್, ಬಟ್ ಆದರೆ ನಮ್ಗೆ ಅವ್ರು ಮಾತಾಡೋಕ್ಕೆ ಕೊಡಲಿಲ್ಲ। ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ BDFA। ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಒನ್ಸ್ ಅಗೇನ್, ಆಕಾಂಕ್ಷಿ ಏನೂ ಇಲ್ಲ ಸರ್, ಈ ರೀಎಲೆಕ್ಷನ್ ಆಗಬೇಕು, ರೀಎಲೆಕ್ಷನ್ ಆದರೆ ಏನು ಕೊಳಕಿದೆ ಎಲ್ಲ ಹೊರಗೆ ಹೋಗ್ತೈತಿ, ನ್ಯೂ ಬಾಡಿ ವಿಲ್ ಕಮ್ ಫಾರ್ ಶ್ಯೂರ್ ಅಲ್ಲಿ ಚಾಲೆಂಜ್। ಯಾಕಂದರೆ ವಿ ಹ್ಯಾವ್ ಅ ವೆರಿ ಗುಡ್ ಮೆಜಾರಿಟಿ, ಇಟ್ ಈಸ್ ನಾಟ್ ದಟ್ ಹಾಫ್ ಅಲ್ಲಿದೆ ಇಲ್ಲಿದೆ, ನಥಿಂಗ್ ಲೈಕ್ ದಟ್, ವಿ ಹ್ಯಾವ್ ಅ ವೆರಿ ಗುಡ್ ಮೆಜಾರಿಟಿ ಆ್ಯಂಡ್ ಹೂ ಆರ್ ಸಿಟಿಂಗ್ ಇನ್ ಸೈಡ್, ಅದರಲ್ಲಿ ನಮ್ಮ ಫೇವರ್ ಇದ್ದಾರೆ, ದೇರ್ ಆರ್ ಮೆನಿ ಪೀಪಲ್ ಆ್ಯಂಡ್ ವಿ ಆರ್ ರೆಡಿ ಟು ಚಾಲೆಂಜ್ ದೆಮ್ ಫಾರ್ ದ ಇಲೆಕ್ಷನ್ ಆಲ್ಸೋ, ನೋ ಪ್ರಾಬ್ಲಮ್। ಥ್ಯಾಂಕ್ ಯು। इतर जिल्ह्यांच्या खेळाडूंच्या वयोमर्यादेकडे दुर्लक्ष केले जात आहे, मात्र बेळगावच्या खेळाडूंच्या वयोमर्यादेची काटेकोरपणे तपासणी केली जात असल्याची तक्रार त्यांनी केली। विनोद कोलकार, KMM मराठी, बेळगाव।